ನಮ್ಮ ಪಕ್ಷದ ಯುವ ಜನತಾಳದ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಗೆ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಜೊತೆಗೆ 24ನೇ ತಾರೀಕು ಹಾಸನದಲ್ಲಿ ನಮ್ಮ ಪಕ್ಷದ ಸಮಾವೇಶ ತಮ್ಮನ್ನೆಲ್ಲ ಆಹ್ವಾನ ಹೇಳ್ತಾ ಇದ್ದೀನಿ. ಹಲವಾರು ಬಾರಿ ಹೇಳಿದ್ದೆ, ನಮ್ಮ ತಾಲೂಕಿನಲ್ಲಿ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಸರ್ಕಾರಿ ಜಮೀನುಗಳನ್ನ ಎಲ್ಲೆಲ್ಲಿ, ಸಾರ್ವಜನಿಕರ ಜಮೀನುಗಳನ್ನ ಎಲ್ಲೆಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದು. ಗಣಿ ಬಗ್ಗೆನೂ ಸಹ ಪ್ರಸ್ತಾಪ ಮಾಡಿದೆ. ಇವತ್ತು ಲೋಕಾಯುಕ್ತರು ಅದನ್ನು ಯಾರೊಬ್ಬರು ಈ ಪ್ರೆಸೆಂಟ್ ಇರ್ತಕ್ಕಂಥ ಆಡಳಿತ ಪಕ್ಷದವರೇ ಕಂಪ್ಲೇಂಟ್ನ ಕೊಟ್ಟು ಇವತ್ತು ಲೋಕಾಯುಕ್ತ ದಾಳಿ ಮಾಡಿದ್ದಾರೆ, ಹಲವಾರು ಅಧಿಕಾರಿಗಳನ್ನ ಬಂಧಿಸಿದ್ದಾರೆ. ಮುಖ್ಯವಾಗಿ ಇಲ್ಲಿರ್ತಕ್ಕಂಥದ್ದು ನಿಜವಾದ ಕಿಂಗ್ ಪಿನ್ಗಳು ಯಾರೂ ಸಿಕ್ಕಿಲ್ಲ. ಕಿಂಗ್ ಪಿನ್ಗಳು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ತಪ್ಪು ಮಾಡಿದಂಥ ಅಧಿಕಾರಿಗಳು ಸಿಕ್ಕಾಕೊಂಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ರೀತಿಯ ಅಕ್ರಮ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಇದು ವಸ್ತು ಅಂತಲೂ ನಾನು ಹೇಳ್ತಾ ಇಲ್ಲ. ಇದನ್ನು ಬಹುತೇಕ 90ರ ದಶಕದಿಂದಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಕಡ್ಡಾಯವಾಗಿ ನಡೀತಾ ಇದೆ. ಕಾರಣ, ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸರ್ಕಾರಿ ಜಮೀನು ಇರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 4,500 ಹೆಕ್ಟೇರ್ CND ಲ್ಯಾಂಡ್ ಇದೆ ಅಂತಕ್ಕಂಥದ್ದು. ಇವತ್ತು ನಾನು ಸರ್ಕಾರವನ್ನು ಕೇಳಕ್ಕೆ ಬಯಸ್ತೀನಿ, ಅದು ಯಾರ ಕಾಲದಾರ ಆಗಲಿ ಸಂಪೂರ್ಣ ತನಿಖೆ ಆಗಬೇಕು ಅಂತಕ್ಕಂಥದ್ದು. ಅದು ನನ್ನ ಕಾಲದಾರಾಗಲಿ, ನಾನು ಹಿಂದಿನ ಕಾಲದಾಗಲಿ, ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ದಾಗಲಿ. ನಾನು 2 ಬಾರಿ ವಿಧಾನಸಭೆಗೆ ಆಯ್ಕೆ ಆದಂಥ ಸಂದರ್ಭದಲ್ಲಿ 2 ಬಾರಿ ತಮಗೆಲ್ಲ ಗೊತ್ತಿರೋ ಹಾಗೆ ನಾನು ವಿರೋಧ ಪಕ್ಷದಲ್ಲಿ ಕುಳಿತಿದ್ದೆ. ಅಧಿಕಾರಿಗಳು ಯಾರೂ ಸಹ ನಮ್ಮ ಪರವಾಗಿ ಇರ್ತಕ್ಕಂಥ ಕೆಲಸ ಮಾಡ್ತಿರಲ್ಲ. ಯಾಕೆಂದರೆ ನಾವು ಕಾನೂನು ಪ್ರಕಾರ ಕೇಳ್ತಿದ್ವಿ. ಆವಾಗ BJP ಸರ್ಕಾರ 2 ಸರಿ ಇದ್ದಿದ್ದರಿಂದ ನಮ್ಮದು ಎಷ್ಟು ನಡೀತದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರ್ತದೆ. ಇವತ್ತು ಅಕ್ರಮಗಳನ್ನ ಉಳ್ಳಂಥ ವ್ಯಕ್ತಿಗಳು, ಅವ್ರು ಯಾವುದೇ ಪಕ್ಷದವರಾಗಿರಲಿ, ಪೊಲೀಸ್ ತನಿಖೆಯಿಂದ ಇಲ್ಲಿ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದನ್ನು ನಾನು ನಂಬೋದಿಲ್ಲ. ಲೋಕಾಯುಕ್ತರು ಭಾಳ ಆಳಕ್ಕೆ ಹೋಗಿ ಇದನ್ನು ತನಿಖೆ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಯಾಕೆಂದರೆ ಆಳಕ್ಕೆ ಹೋದರೂ ಸಹ ಸಿಗದಂಥ ಕೆಲಸ ಕಾರ್ಯಗಳನ್ನ ಅವರು ದಾಖಲೆಗಳನ್ನ ತಿರ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಹಲವಾರು ಹಳೆಯ ದಾಖಲೆಗಳನ್ನ, 90ರ ದಶಕದ ದಾಖಲೆಗಳನ್ನ ಇತ್ತೀಚೆಗೆ ಹೆಸರುಗಳನ್ನ ಸೇರಿಸ್ಕೊಳ್ಳೋದು, ಸೀರಿಯಲ್ ನಂಬರ್ 100 ಇದ್ದರೆ 100A, 100A, 101, 102 ಅಥವಾ 100A, 100B ಅಂತ ಮಾಡ್ಕೊಳ್ತಕ್ಕಂಥದ್ದು, ಹೆಸರುಗಳನ್ನ ಸೇರಿಸ್ತಕ್ಕಂಥದ್ದು, ಕಡತವನ್ನು ಮಿಸ್ಪ್ಲೇಸ್ ಮಾಡಿ ಅದಕ್ಕೆ ಬೇರೆನ ತಂದು ಹೊಲಿದಿರ್ತಕ್ಕಂಥದ್ದು ಹಲವಾರು ಆಗಿದೆ. ಹಲವಾರು ಅಧಿಕಾರಿಗಳು ಸಹ ಭಾಗಿಯಾಗಿದ್ದಾರೆ. ನಮ್ಮ ತಾಲೂಕಿನಿಂದ ಯಾರ್ಯಾರು ಹೊರಗಡೆ ಹೋಗಿದ್ದಾರೆ ಟ್ರಾನ್ಸ್ಫರ್ ಆಗಿ ಅಥವಾ ರಿಟೈರ್ಡ್ ಆಗಿ, ಅವ್ರನ್ನ ಇವತ್ತು ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾರೆ. ಇದನ್ನೇನಾದರೂ ಸಂಪೂರ್ಣವಾಗಿ ತನಿಖೆ ಆಗಬೇಕು, ನ್ಯಾಯ ನಿಜವಾಗಲೂ ಸಿಗಬೇಕು ಅಂತ ಈ ಸರ್ಕಾರಕ್ಕೆ ಏನಾದರೂ ಅನಿಸಿದರೆ ಹಾಲಿ ನ್ಯಾಯಾಧೀಶರಿಂದ ಸೂಕ್ಷ್ಮವಾಗಿ ತನಿಖೆಯನ್ನು ಮಾಡಿಸ್ಬೇಕಾಗ್ತದೆ. ಇಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ರೆವಿನ್ಯೂ ದಾಖಲೆಗಳು ಏನು ಗೊತ್ತಿರ್ತದೆ? ಇವತ್ತು ಹೇಳ್ಬೋದು. ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದರು, ಅವ್ರು ಗೆದ್ದ ತಕ್ಷಣ ಒಂದು ಕಡ್ಡಿನೂ ಆ ಕಡೆ ಈ ಕಡೆ ಅಳ್ಳಾಡ್ಕೂಡೋದು ನನಗೆ ಗೊತ್ತಿಲ್ದಂಗೆ ಅಂತ. ನಿಜ, ಇವತ್ತು ಸಹ ಒಂದು ಕಡ್ಡಿನೂ ಅಳ್ಳಾಡ್ತಾ ಇಲ್ಲ. ಕಡ್ಡಿ ಅಳ್ಳಾಡಿಸ್ತಾ ಇರೋರು ಯಾರು? ನಾನು ಯಾರಿಗೋ DYSPಗೆ ಹೇಳಿ ತನಿಖೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಳ್ತಕ್ಕಂಥದ್ದಲ್ಲ. ನಿಮ್ಮ ಪಾತ್ರ ಏನಿದೆ ಇದರಲ್ಲಿ? ನಿಮ್ಮ ಬೇನಾಮಿಗಳು ಏನಿದ್ದಾವೆ? ಇದು ಆಗಬೇಕಾಗಿರ್ತಕ್ಕಂಥದ್ದು. ಈಗ ನನ್ನ ಕಾಲದಲ್ಲಿ ಈ ಸೆಂಟ್ರಿಂದ, ತಾಲೂಕಿನ ಸೆಂಟ್ರಿಂದ 3 ಕಿಲೋಮೀಟ್ರ್ವರೆಗೂ ಯಾವುದೇ ಜಮೀನುಗಳನ್ನ 5 ಕಿಲೋಮೀಟ್ರ್ ಇತ್ತು, ಆಮೇಲೆ 3 ಕಿಲೋಮೀಟ್ರ್ ಮಾಡಿದ್ರು. ಅವನ್ನ ಸ್ಯಾಂಕ್ಷನ್ ಮಾಡಲಿಕ್ಕೆ ದರ್ಖಾಸ್ತು ಕಮಿಟಿಗೆ ಅಧಿಕಾರ ಇರಲಿಲ್ಲ. ಅದನ್ನ PWDನವರು ಡಿಸ್ಟೆನ್ಸ್ನ ಕೊಡಬೇಕಿತ್ತು. ಡಿಸ್ಟೆನ್ಸು ಅದು ವಿತಿನ್ ದ ಲಿಮಿಟ್ ಬರಿಂದ ಮಾಡ್ತಾರೆ. ಅಂಥ ಜಮೀನುಗಳು ಹೆಂಗಾದು ಇತ್ತೀಚೆಗೆ? ಒಬ್ಬ ವ್ಯಕ್ತಿ ಇಲ್ಲಿ ಕಿಂಗ್ ಪಿನ್ಗಳು ಅಷ್ಟು ಸುಲಭವಾಗಲ್ಲ ಅವ್ರು ಹಿಡಿಯೋದಕ್ಕೆ. ಯಾಕೆಂದರೆ ಅವ್ರ ಹೆಸರು ಏನಿರೋದಿಲ್ಲ.
ಅವ್ರು ಏನು ಮಾಡಿರ್ತಾರೆ, ಯಾರ್ದೋ ಒಬ್ಬ ವ್ಯಕ್ತಿ ಹೆಸರುಗಳಿಗೆ ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ದುರಸ್ತು ಮಾಡಿಸ್ಕೊಂಡು RTC ಮಾಡಿಕೊಂಡು ಅದಾದಮೇಲೆ ಇವ್ರು ಪರ್ಚೇಸ್ ಮಾಡ್ತಾರೆ. ನಾನು ಅವ್ರ ಪರ್ಚೇಸ್ ಮಾಡಿದ್ದೆ ಅಂತೇಳಿ ಇವ್ರು ಸೇಫರ್ ಸೈಡ್ ಆಗಿಬಿಡ್ತಾರೆ. ಇದನ್ನು ಮಾಡ್ತಾ ಇಲ್ಲ. ನಾನೊಂದೆರಡು ಉದಾಹರಣೆಗಳನ್ನ ನಿಮ್ಗೆ ಹೇಳಬಲ್ಲೆ. ಅದು ವಿಶೇಷವಾಗಿ ಈ ಕಿಂಗ್ ಪಿನ್ಗಳನ್ನ ಇದೆಲ್ಲ ಎಲ್ಲಿದೆ ಅಂತ ಹೇಳಿದ್ರೆ ಹೈವೇಗಳ ಮೇಲೆ ಹೆಚ್ಚಿಗೆ ಇದೆ. ಹಾಸನ ಮತ್ತು ಬೆಂಗಳೂರು ಹೈವೇ, ಮೈಸೂರು ತುಮಕೂರು ಹೈವೇ, ಈಗ ಹೊಸ್ದಾಗಿರ್ತಕ್ಕಂಥ ನಮ್ಮ ಜಲಸೂರು, ಇದು ಹೈವೇಗಳ ಮೇಲೆ. ಯಾಕೆಂದರೆ ಭೂಮಿಯಲ್ಲಿ ಏನಾಗಿದೆ, ಒಂದೊಂದು ಎಕರೆ 2 ಕೋಟಿ 3 ಕೋಟಿಗೆ ಮೇಲಕ್ಕೆ ಹೋಗಿದೆ. ಅದಾಗಿರ್ತಕ್ಕಂಥದ್ದು ನೋಡಿ. 61-62ರಲ್ಲಿ 1961-62ರಲ್ಲಿ ಸರ್ವೆ ನಂಬರ್ 21/P22 ಅಂತ ಇದೆ. ಒರಿಜಿನಲ್ ಗ್ರಾಂಟ್ ಒಬ್ಬ ದಲಿತನಿಗಾಗ್ತದೆ, ಸೊಣ್ಣಯ್ಯ ಅಂತ ಆಗ್ತದೆ. ಒರಿಜಿನಲ್ ಗ್ರಾಂಟ್ ಅವನಾಗ್ತಾನೆ 61-62ರಲ್ಲಿ. ಕೊಡ್ತೀನಿ, ಒಂದಿದೆ, ಜೆರಾಕ್ಸ್ ಮಾಡಿಸಿಲ್ಲ, ಕೊಡ್ತೀನಿ. ಇದನ್ನು ಖಾತೆ ಯಾರ ಹೆಸರಿಗೆ ಮಾಡ್ತಾರೆ ಅಂದರೆ ಮಂಚೇಗೌಡ ನನಗೆ ಮಾಡ್ತಾರೆ, ದುರಸ್ತು ಮಾಡಿಸ್ತಾರೆ. ಕೊನೆಗೆ ಅವನಿಂದ ಕೊಂಡ್ಕೊಬಿಡ್ತಾರೆ. ನನಗೆ ಗೊತ್ತಿಲ್ಲ, ಅವನು ತೊಗೊಂಡಿದ್ದ, ಅವನಿಗೆ ಸ್ಯಾಂಕ್ಷನ್ ಆಗಿತ್ತು, ದಾಖಲೆ ಸಹಿತ ನಾನು ಕೊಂಡ್ಕೊಂಡೆ, ಅಷ್ಟೇ ಇವ್ರದ್ದು. ಇವರೆಲ್ಲ ಕಿಂಗ್ ಪಿನ್ಗಳು. ಅವನು ಸತ್ತೋಗಿದ್ದಾನೆ, ಅವನ ಮಕ್ಕಳಿಲ್ಲ. ಜೊತೆಗೆ ಮಂಚೇಗೌಡ ಅಂದ್ರೆ ನಾನು ನಮ್ಮ ತಾಲೂಕ್ನವನಲ್ಲ, ಇನ್ನು ತುಮಕೂರು ಜಿಲ್ಲೆಯವನು. ಇದೆ ಕಾನೂನಲ್ಲಿ ಇಲ್ಲ ಅಂತ ಹೇಳಲ್ಲ. ಅಕ್ಕಪಕ್ಕ ತಾಲೂಕ್ನವ್ರು ಅರ್ಜಿ ಹಾಕ್ಕೊಂಡಿದ್ರೆ ಕೊಡಬಾರ್ದು ಅಂತ ಏನಿಲ್ಲ, ಇದೆ. ಇದನ್ನು ಯಾವ ಥರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಿಮಗೆ ಉದಾಹರಣೆ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮೈಲಾರಪಟ್ಟಣ ಸರ್ವೆ ನಂಬರ್ಗಳು, ಗದ್ದೆಬೂನಹಳ್ಳಿ ಸರ್ವೆ ನಂಬರ್ಗಳು, ನಮ್ಮ ಈ ಸ್ಕೂಲ್ಗಳು ಕಟ್ಟಿದ್ದೀವಲ್ಲ ತಟ್ಟಳ್ಳಿ, ಅಲ್ಲಿ 80 ಎಕರೆ ನಾನು ಪ್ರಥಮವಾಗಿ ಆ ಶಾಲೆಗಳನ್ನ ಕಟ್ಟಬೇಕು ಅಂತ ಗುರುತು ಮಾಡಿ ಫಾರೆಸ್ಟ್ನವ್ರ ಜೊತೆ ಕುಸ್ತಿ ಆಡಿ ಜಗಳಾಡಿ ಮಾಡಿದ 80 ಎಕರೆ ಇತ್ತು. ಇವತ್ತು ಎಲ್ಲ ITI ಕಾಲೇಜ್ಗೆ 10 ಎಕರೆ, ಡಿಪ್ಲೊಮಾ ಕಾಲೇಜ್ಗೆ 10 ಎಕರೆ, ಈಗ ಇನ್ನೊಂದು ಫಸ್ಟ್ ಗ್ರೇಡ್ ಕಾಲೇಜ್ಗೆ 5 ಎಕರೆ, ಈ ಥರ ಎಲ್ಲರಿಗೂ ಸಹ ಸ್ಯಾಂಕ್ಷನ್ ಮಾಡಿದ್ವಿ. ಇನ್ನೂ ಸುಮಾರು 50 ಎಕರೆಗೆ 50 ಎಕರೆನೂ ಇಲ್ಲ. ಸರ್ವೆ ನಂಬರ್ 19 ಇರಬೇಕು ಕರಡಲ್ಲಿ. ನಾನು ಹೇಳ್ತಕ್ಕ ಪ್ರಶ್ನೆ ಇಷ್ಟೇ, ನೀವು ಸರ್ಕಾರ ನಡೆಸ್ತಾ ಇರ್ತದೆ, ಸಂತೋಷ ನಡೆಸಿ, ಆದರೆ ಸತ್ಯಾಂಶ ಏನು ಒಂದು ಹೊರಗಡೆ ತರಬೇಕಾದ ಜವಾಬ್ದಾರಿ ಯಾರ್ದು? ಸರ್ಕಾರದ್ದೇ ಆಗಿರುತ್ತದೆ, ನಮ್ದಲ್ಲ. ಒಬ್ಬೊಬ್ಬ ವ್ಯಕ್ತಿಗಳು 20 ಎಕರೆ 15 ಎಕರೆ 20 ಎಕರೆಗಳು ಇತ್ತೀಚೆಗೆ 2023 ಈಚೆಗೆ ಇದ್ದಕ್ಕಿದ್ದಂಗೆ ತೆಂಗಿನ ಮರ ನೆಡ್ತಾರೆ, ತೆಂಗಿನ ಸಸಿಗಳು ನೆಡ್ತಾರೆ, ಮತ್ತೊಂದು ನೆಡ್ತಾರೆ, ದಾಖಲಾತಿಗಳನ್ನ ರೆಡಿ ಮಾಡ್ಕೊಳ್ತಾರೆ. ಅಂದರೆ ಎಷ್ಟು ಮೂಲ ಕಡತಗಳನ್ನ ತಿದ್ದೆ ಮಾಡಿದೆ. ಮೂಲ ಕಡತದಿಂದ ಬರಬೇಕಾಗ್ತದೆ ತನಿಖೆಗೆ. ಬಹುತೇಕ ನನಗೆ ಗೊತ್ತಿರೋ ಪ್ರಕಾರ ಪೊಲೀಸ್ ಅಧಿಕಾರಿಗಳು, ಈಗ ಲೋಕಾಯುಕ್ತ ಯಾರ ಕೈಲಿದೆ ಅಂತ ನಿಮ್ಗೆ ಗೊತ್ತಿರ್ತದೆ, ಪಾಪ ನ್ಯಾಯಾಧೀಶರು ಅವ್ರ ಬಗ್ಗೆ ಗೌರವ ಇದೆ. ಅದೇ ಮೂಲ ತನಿಖೆ ಮಾಡೋರು ಯಾರ್ಯಾರು ಕೊಡ್ತಾರೆ, ಇದುವರೆಗೂ ಸಹ ಕಿಂಗ್ ಪಿನ್ಗಳು ಒಬ್ಬರನ್ನೂ ಗುರುತಿಸಿಲ್ಲ. ಎಲ್ಲೆಲ್ಲಾಗಿದೆ ಏನೇನಾಗಿದೆ ಅಂತಕ್ಕಂಥದ್ದು. ಇದಕ್ಕೆಲ್ಲ ನೇರವಾಗಿ ಹೊಣೆಗಾರಿಕೆ ಸನ್ಮಾನ್ಯ ಚಲುವರಾಯಸ್ವಾಮಿಯರೇ ಆಗ್ತಾರೆ. ಅವರ ಆಶೀರ್ವಾದ ಇಲ್ಲದೆ ನಾಗಮಂಗಲ ತಾಲೂಕಲ್ಲಿ ಇವತ್ತು ಒಂದು ಕಡ್ಡಿನೂ ಅಳ್ಳಾಡ್ತಾ ಇಲ್ಲ. ಅವರು ಗೊತ್ತಿಲ್ಲದೆ ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ. ಇವತ್ತು ಕೇವಲ ತಪ್ಪಿಸ್ಕೊಳ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿ ಬೇರೆಯವ್ರಿಗೆ ಆಪಾದನೆಗಳನ್ನ ಮಾಡಿ ಅವ್ರು ಯಾರೋ ಮಾಡಿದ್ದಾರೆ ಮಾಡ್ತೀವಿ ಅಂತ ಮಾಡಲಿ. ನಾನು ಹೇಳ್ತಾ ಇದ್ದೀನಿ, ನಾನೇನಾದರೂ ನನ್ನ ಕುಟುಂಬಕ್ಕೋ ನನ್ನ ಇವ್ರಿಗೋ ತಪ್ಪು ಮಾಡೋದು ನನಗೂ ಶಿಕ್ಷೆ ಆಗಲಿ ಅಂದು ಯಾವುದೂ ಇಲ್ಲ. ನಾನು 3 ಆಗಳನ್ನ ಇಟ್ಕೊಂಡಿದ್ದೆ ನಾವು ದರಖಾಸ್ತು ಕಮಿಟಿ. ಒಂದು ಅರ್ಜಿ, ಒಂದು ಅನುಭವ, ಒಂದು ಅರ್ಹತೆ. ಯಾವ ಕುಟುಂಬಕ್ಕೆ 4 ಎಕರೆ 38 ಗುಂಟೆ ಮೇಲೆ ಜಮೀನಿದೆ ಸ್ಯಾಂಕ್ಷನ್ ಮಾಡೋಕ್ಕೆ ಮಾಡ್ತಿರ್ಲಿಲ್ಲ ನಾವು. ಯಾರು ಪೊಸಿಷನ್ ಇಲ್ಲ ಅವ್ನಿಗೆ ಯಾರಿಗೂ ಮಾಡಿಲ್ಲ. ಯಾರು ಅರ್ಜಿ ಇಲ್ಲದೆ ಯಾವುದೂ ಮುಟ್ಟಿಲ್ಲ. 2.5 ವರ್ಷಗಳಿಂದ ನ್ಯಾಯಬದ್ಧವಾಗಿ ಮಾಡಿರ್ತಕ್ಕಂಥ ದರಖಾಸ್ತನ್ನ ಬೀಗದ ಕೀ ಹಾಕೋ ಮಡಿಕೊಂಡು ಒಂದೊಂದಾಗಿ ತಗೊಂಡು 1 ಎಕರೆಗೆ 1 ಲಕ್ಷದಿಂದ 2 ಲಕ್ಷ ವಸೂಲಿ ಮಾಡಿಕೊಂಡು ಖಾತೆ ಮಾಡ್ಕೊಳ್ತಕ್ಕಂಥದ್ದು, ಕಿಮ್ಮತ್ತು ಕಟ್ಸ್ಕೊಳ್ತಕ್ಕಂಥದ್ದು. ತನಿಖೆ ಮಾಡಿ. ಏನೈತೆ ನಿಮ್ಮ ತನಿಖೆ? ನೀವು ಸುಮ್ಮನೆ ಏನೋ ಹೋಗಬೇಡಿ. ಈಗ ಹಿಂದೆ ಹೇಳಿದ್ರಿ, ಮನಮೂಲಿನಲ್ಲಿ ಹಾಲು ನೀರು ನಮ್ಮ ಪಕ್ಷದವ್ರು ಏನು ಹೊಡೆದಾಗ ಕಂಡಿಡ್ದವ್ರೆ ನಮ್ಮ ಪಕ್ಷದವರು. ಅದನ್ನು ಏನು ಮಾಡಿದ್ರಿ? ನೀವು ಸರ್ಕಾರದಲ್ಲಿದ್ದೀರ 2.5 ವರ್ಷ ಆಯ್ತಲ್ಲ. ಇವತ್ತು ಎಲ್ಲೆಲ್ಲಿ ನೀರು ಹಾಕ್ತಾವ್ರೆ, ಎಲ್ಲೆಲ್ಲಿ ಹಾಕ್ತಾವ್ರೆ? ನಾಗಮಂಗಲ ತಾಲೂಕಲ್ಲಿ ಯಾವ್ಯಾವ ಸೆಕ್ರೆಟ್ರಿ ಅವರೆಲ್ಲ ಯಾವ ಪಕ್ಷದವರು? ಏನು ಮಾಡ್ತಾಯಿದ್ದೀರಿ ಮಂತ್ರಿಗಳೇ?
ನಾನು ಇದನ್ನೇ ನಿಮಗೆಲ್ಲ ಹೇಳ್ತಾ ಇದ್ದು, ಬಂದು ತಿಂಗಳು ವಾರಕ್ಕೊಂದ್ಸರಿ ಅಂತಕ್ಕಂಥದ್ದು ಬೇರೆ ವಿಷಯ ಅಲ್ಲ. ಇದು ಸಂಪೂರ್ಣ ತನಿಖೆ ಆಗಬೇಕು. ಇವ್ರ ಕೈಲಿ ಆಗಲಿಲ್ವಾ, ಕೊಡಲಿ CBIನವ್ರಿಗೆ, ಇಲ್ಲ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಮಾಡಿಸ್ಲಿ. ಯಾರಿಗೆ ರೆವಿನ್ಯೂ ದಾಖಲೆಗಳ ಬಗ್ಗೆ ಗೊತ್ತು ಅವ್ರ ಕೈಲಿ ಕೊಡಿಸ್ಲಿ. ಇದು ಬ್ರಹ್ಮಾಂಡ. ಇದು ಜೊತೆಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂದರೆ ನಮ್ಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದಾರೆ. ಎತ್ತಿನ ಹೊಳೆ ಏನು ಯಾವುದು ಮೇಕೆದಾಟಲ್ಲಿ ಕಟ್ತಾ ಇರ್ತಕ್ಕಂಥ ಆ ಡ್ಯಾಮ್ಗೆ ನಮ್ಮಲ್ಲಿರ್ತಕ್ಕಂಥ C&D ಲ್ಯಾಂಡ್ಗಳನ್ನ ಕಾಂಪನ್ಸೇಟ್ ಕೊಡ್ತಾರೆ. ಮೇಕೆದಾಟಕ್ಕೂ ನಾಗಮಂಗಲಕ್ಕೂ ಏನು ಸಂಬಂಧ ನಮಗೆ ಗೊತ್ತಿಲ್ಲ. ನಾವು ಇದನ್ನು ಖಂಡಿತವಾಗಿ ವಿರೋಧಿಸ್ತೀವಿ. ಅಲ್ಲಿ 1 ಎಕರೆ ಜಾಗ ಇಲ್ಲ, ಎಲ್ಲ ರೈತರುಗಳು ಉತ್ಕೊಂಡಿದ್ದಾರೆ, ಅರ್ಜಿ ಹಾಕ್ಕೊಂಡಿದ್ದಾರೆ. ಕೆಲವ್ರಿಗೆ ಸ್ಯಾಂಕ್ಷನ್ ಆಗೋಗಿದೆ, ಪೊಸಿಷನ್ 100 ವರ್ಷದಿಂದ ಪೊಸಿಷನ್ ಇದ್ದಾರೆ. ಇವತ್ತು ಅದನ್ನೆಲ್ಲ R&D ಲ್ಯಾಂಡ್ ಅಂತ ತೋರಿಸ್ಕೊಂಡು ಇವತ್ತು ಈ DC ಅವರು ಅದು ಗಮನಕ್ಕೆ ಇದೆಯೋ ಇದೋ ಗೊತ್ತಿಲ್ಲ. ಅಪ್ಪ ಏನು IAS ಮಾಡಿದಾರೋ ಇಲ್ಲ DC ನನಗೆ ಅರ್ಥವೇ ಆಗೋದಿಲ್ಲ. ಅವ್ರು ಹೇಳಿದ್ರು ಅಂತ ಕಳಿಸಿದಾರಂತೆ. ನಾವು ಮೇಕೆದಾಟು ನಾಗಮಂಗಲಕ್ಕೆ ಸಂಬಂಧ ಏನು, ಕೊಡಲಿ, ಯಾರ್ಯಾರಿಗೆ ಅನುಕೂಲ ಆಗ್ತದೆ ಅವ್ರು ಕೊಡಲಿ, ಯಾರು ಬೇಡ ಅಂದವರು. ಇದು ಉತ್ಕೊಂಡಿರೋ ರೈತರುಗಳು ಯಾಕೆ ಅನ್ಯಾಯ ಮಾಡ್ತೀರಾ? ಫಾರೆಸ್ಟ್ ಲ್ಯಾಂಡ್ಗಳನ್ನ ನಮ್ಮ ಕಾಲದಲ್ಲಿ ಏನು ನಾವೇನಾದರೂ ಬಾಯಿ ಬಿಟ್ಟರೆ ಕೇಸ್ ಹಾಕ್ಸ್ತಾ ಇದ್ರು ನನ್ನ ಮೇಲೆ. ಫಾರೆಸ್ಟ್ ಲ್ಯಾಂಡ್ಗಳನ್ನ ಫಾರೆಸ್ಟ್ನವ್ರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಇವತ್ತು ಏನು ಮಾತಾಡ್ತಾ ಇಲ್ಲ. ಯಾಕೆಂದರೆ ಕಡ್ಡಿ ಯಾರು ಅಲ್ಲಾಡ್ಸ್ತಾರೋ ಅವ್ರದ್ದು ಮಾತ್ರ ಅಲ್ಲಾಡ್ತಾ ಇದೆ, ಇವ್ರು ಯಾರ್ದು ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳ್ನು ಸ್ಯಾಂಕ್ಷನ್, ಫಾರೆಸ್ಟ್ನ ಕಡ್ದಾಗಲೇ ತೋಟ ಮಾಡ್ಕೊಬಿಟ್ಟಾಯಿತು. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ನಾನು ಡಿಮ್ಯಾಂಡ್ ಮಾಡ್ತೀನಿ, ಪ್ರತಿಯೊಂದಕ್ಕೂ ನೇರವಾದ ಹೊಣೆ ಸನ್ಮಾನ್ಯ ಜಿಲ್ಲಾ ಮಂತ್ರಿಗಳು, ಅವರ ಸರ್ಕಾರ, ಅವರ ಈ ಜಿಲ್ಲೆಯ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ಅವರೇ ನೇರವಾಗಿ ಜವಾಬ್ದಾರಿ. ಇವ್ರಿಗೆಲ್ಲ ಗೊತ್ತಿದೆ. ಉದಾಹರಣೆ HN ಕಾವಲು ಅಂತ ಒಂದಿದೆ ನಮ್ಮಲ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಕ್ಕದಲ್ಲಿ 900 ಎಕರೆ ಜಮೀನಿದೆ. ನಮ್ಮ ತಾಲೂಕಲ್ಲಿ 4,500 ಎಕರೆಗೆ ಹಕ್ಕುಪತ್ರಗಳಿದ್ದಾವೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.